ಅನೇಕರಿಗೆ ಇವತ್ತು ಕನ್ಫ್ಯೂಸ್ಮೆಂಟ್ ಇದೆ. ಜಿಲ್ಲಾಧಿಕಾರಿಗಳೇನೆ ಇವತ್ತು ನಿರ್ಬಂಧನೆ ಹೇರಿದ್ದಾರೆ, ಅವ್ರಿಗೆ ಹೆಂಗ್ ಮನವಿ ಕೊಡೋದು ಅಂತ ಕೆಲವೊಂದು ಮಿತ್ರರು ಕೇಳಿದ್ರು ನನಗೆ. ನಾನು ಹೇಳಿದೆ ಆ ಮಿತ್ರಗೆ, ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ ನಾವು. ಯಾಕಂದ್ರೆ ಮುಖ್ಯಮಂತ್ರಿನೇ ಬ್ಯಾನ್ ಮಾಡಿದಾಗ ಅವರಿಗೂ ಮನವಿ ಕೊಡೋದ್ರಾಗ ಅರ್ತಿಲ್ಲ, ಕಾಂಗ್ರೆಸ್ ಸರ್ಕಾರ ಬ್ಯಾನ್ ಮಾಡಿದಾಗ ಅವ್ರಿಗೆ ಮನವಿ ಕೊಡೋದ್ರಾಗ ಅರ್ತಿಲ್ಲ. ಈ ಮನವಿಯನ್ನು ಸರ್ಕಾರಿ ಅಧಿಕಾರಿ, IAS ಅಧಿಕಾರಿ, ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ತಲುಪಿಸ್ತಾ ಇದ್ದೇವೆ. ನಿನ್ನೆ ಬಾಗಲಕೋಟದಲ್ಲಿ ಕೇವಲ ವಿಜಯಪುರ ಬ್ಯಾನ್ ಇತ್ತು ಮೊನ್ನೆವರೆಗೆ. ನಿನ್ನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಮಠದಲ್ಲಿ ಪೂಜಾರು ಕೂತಂತ ಸಂದರ್ಭದಲ್ಲಿ ಒಮ್ಮಿಂದೊಮ್ಮೆ ಹೋಗಿ ಪೊಲೀಸ್ ಆಫೀಸರ್ ಹೋಗಿ ನೀವು ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕಂತ ಹೇಳ್ತಾರೆ. ನಿಮ್ಮ ಅಪ್ಪಂದ ಜಾಗದು ಯಾರಿಗೆ? ಸಾಮಾನ್ಯ ಮನುಷ್ಯನಿಗೆ, ಪೂಜ್ಯರಿಗೆ, ಹಿಂದೂ ಸಮಾಜಕ್ಕೆ ಅವಮಾನ ಮಾಡ್ತಾ ಇದ್ರಿ ನೀವು. ನಿನ್ನೆ ಒಂದೇ ಒಂದು ಸಣ್ಣ ಒಬ್ಬ ನಿಮ್ಮ ಸಹೋದರನಾಗಿ ನಾನೊಂದು ಸಾಮಾಜಿಕ ಜಾಲತಾಣ ಲಕ್ಷಾಂತರ ಜನರನ್ನು ಸೇರಿಸಿ ಪೂಜ್ಯ ಸಿದ್ದೇಶ್ವರ ಶ್ರೀಗಳ ನೇತೃತ್ವದಲ್ಲಿ ವಿಜಯಪುರದಲ್ಲಿ ಒಂದು ಭವ್ಯ ಹಿಂದೂ ಶಕ್ತಿ ಪ್ರದರ್ಶನ ಮಾಡೋಣ ಅಂತ ಕೇಳಿದಾಗ ನನಗೆ ಇವತ್ತು ತುಂಬಾ ಖುಷಿ ಇದೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ವೈಯಕ್ತಿಕವಾಗಿ ನನ್ನನ್ನು ವಿರೋಧಿಸುವರು, ಅಣ್ಣ ನಾವು ನಿಮ್ ಜೊತೆ ಇದ್ದೇವೆ, ನಾವೆಲ್ಲರೂ ಸೇರಿ ಪ್ರತಿಭಟನೆ. ಯಾವುದೋ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕಲ್ಲ. ನಾನು ಮೊದಲೇದಾಗಿ ಹೇಳ್ಬಿಡ್ತೀನಿ, ನಾನು ಯಾವುದೇ ರಾಜಕೀಯ ಆಶೆ ಆಕಾಂಕ್ಷೆ ಇಲ್ಲದ ವ್ಯಕ್ತಿ. ಹಿಂದೂ ಸಮಾಜಕ್ಕಾಗಿ ಯಾರೇ ಎಲ್ಲೇ ಕರೆದ್ರು ಹೋಗುವಂತ ವ್ಯಕ್ತಿ. ಅಂತವನು ಒಂದು ಪೋಸ್ಟಿಗೆ ಸಾವಿರಾರು ಜನ ಇವತ್ತು ತಮ್ಮ ಕಮೆಂಟ್ ಹಾಕ್ತಾರೆ. ಅವರಲ್ಲಿರುವಂತ ಕಿಚ್ಚು ನೋಡಿ, ಅವರಲ್ಲಿರುವಂತ ಹಿಂದುತ್ವದ ಪ್ರೀತಿ ನೋಡ್ರಿ. ಯಾವುದೋ ಒಂದು ಮಾಡ್ರಪ್ಪ, ನಿಮಗೆ ಸಿದ್ದರಾಮಯ್ಯ ಅವರ ತಾಕತ್ತಿದ್ರೆ 15 ನಿಮಿಷನಾಗ ಹಿಂದೂಗಳನ್ನ ಕಡಿತೀನಂದಲ್ಲ. ಅಕ್ಬರುದ್ದೀನ್ ಓವೈಸಿ, ಅಸಾವುದ್ದೀನ್ ಓವೈಸಿಗೆ ಬಿಜಾಪುರ ಕರ್ನಾಟಕ ಬ್ಯಾನ್ ಮಾಡಿ, ಪೂಜ್ಯ ಸ್ವಾಮೀಜಿಗಳ ಮೇಲೆ ನೀವು ನಿರ್ಬಂಧನೆ ಇರುವಂತ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದೀರಿ. 15 ಮಿನಿಟ್ ಪೊಲೀಸ್ಗೂ ಹಟಾದು. ಗಾಂಧಿ ಚೌಕ್ನ್ಯಾಗ ಮೊನ್ನೆ ಅದನ್ನು ರಿಪೀಟ್ ಮಾಡ್ತಾರ ಒಬ್ರು, ಇಲ್ಲಿ ಯಾವ್ದೋ ಮೆರವಣಿಗೆ ಒಳಗೆ ಈದ್ ಮಿಲಾದ್ನ್ಯಾಗ. ಯಾಕಪ್ಪ ನಿಮ್ಮ ಅಪ್ಪಂದೇನಿದು? ನಮ್ಮ ಸ್ವಾಮಿಗಳಿಗೆ ಚಪ್ಪಲಿ ಹೊಡೆಯೋದು, ಅವ್ರ ಮೇಲೆ ಮೂತ್ರ ವಿಸರ್ಜನೆ ಮಾಡ್ಲಕ್ ಬರೋದು, 15 ಮಿನಿಟ್ ಪೊಲೀಸ್ಗೂ ಹಟಾದು ಅಂತೇಳಿ ಗಾಂಧಿ ಚೌಕ್ನ್ಯಾಗ ಹಾಕ್ತಾರ. ಅವ್ರ ಮೇಲೆ ಕೇವಲ ನಾಮಕೆ ಅಷ್ಟೇ ಕೇಸ್ ಹಾಕ್ತಿವತ್ತು ಪೊಲೀಸ್ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ. ಪೊಲೀಸರಿಗೆ ನಿರ್ದೇಶನ ಕೊಟ್ಟಿದ್ದಾರೆ, ಕಾರ್ಯಕ್ರಮದ ಆಯೋಜಕರ ಮೇಲೆ ಯಾಕೆ ಹಾಕ್ಲಿಲ್ಲ? ಉಳಿಸುವಂತ ಕೆಲಸ ನಮ್ಮ ಕಣೇರಿ ಶ್ರೀಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಏನು ನಾವು ಎಲ್ಲಾ ಮಠಾಧೀಶರು ಇವತ್ತು ಬಾಗಲಕೋಟೆ, ಬಿಜಾಪುರ ನಿರ್ಬಂಧನೆ ಹೇರ್ತಾ ಇದ್ದೀರಿ, ನಾಳೆ ಕರ್ನಾಟಕ ಹೇರಬಹುದು. ಎಲ್ಲಾ ಮಾಡಿದ್ರು ಏನು ಆಗಲ್ಲ. ಅಜ್ಜವರಿಗೆ ನಿರ್ಬಂಧನೆ ಹೇರಿದ್ರೆ ನಮಗೆ ಹೇರುವಂತ ತಾಕತ್ತು ನಿಮಗಿಲ್ಲ. ನೀವು ಕ್ಷಮಾಪಣೆ ಕೇಳಿಕೊಂಡು ಈ ನಿರ್ಬಂಧನೆಯನ್ನು ವಾಪಸ್ ತಗೊಳ್ಳುವಂತ ಕೆಲಸ ಆಗಬೇಕು. ನೀವೆಲ್ಲ ಸಿದ್ದರಾಮಯ್ಯನವರೇ, ನೀವು ಮಾಡುವಂತ ಕೆಲಸ ಅಂದ್ರ ಒಲಿಕೆ ರಾಜಕಾರಣ. ಒಂದು ಜಾತಿಗೆ ನೀವು ಮಾಡ್ತಾ ಇದ್ದೀರಿ. ಈ ಹಿಂದೂ ಧರ್ಮ, ಸನಾತನ ಧರ್ಮ ದೊಡ್ಡದಿದೆ. ಈ ಧರ್ಮದ ಶಾಪ ನಿಮ್ಗೆ ತಟ್ಟುತ್ತದ, ಅದು ನೀವು ತಿಳ್ಕೋಬೇಕಾಗ್ತದೆ. ನಗರದಲ್ಲಿ ಇದೇ ಜಿಲ್ಲೆಯಲ್ಲಿ ಜನಿಸಿ ಇಡೀ ದೇಶದ ಜಗತ್ತಿನ ಗಮನವನ್ನು ಸೆಳೆದು ಒಂದು ಕಾಲದಲ್ಲಿ ಚಿಕಾಗೋ ನಗರದಲ್ಲಿ ಪರಮ ಪೂಜ್ಯ ಕನ್ನೇರಿ ಮಠದ ಶ್ರೀಗಳನ್ನ ಬಿಜಾಪುರ ಜಿಲ್ಲೆಗೆ ನಿರ್ಬಂಧನ ಮಾಡಿ ಇವತ್ತು ನಾವು ಹೋರಾಟದಲ್ಲಿ ನಾವೆಲ್ಲರೂ ಭಾಗಿಯಾಗಿ ಪರಮ ಪೂಜ್ಯರ ನೇತೃತ್ವದಲ್ಲಿ, ನಮ್ಮ ಎಲ್ಲ ನಾಯಕರ ನೇತೃತ್ವದಲ್ಲಿ ಇವತ್ತು ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿಯನ್ನ ಸಲ್ಲಿಸಬೇಕು ಅಂತಕ್ಕಂಥ ಒಂದು ಸಂದೇಶ ವಿಚಾರದಲ್ಲಿ ಇವತ್ತು ಅಂಬೇಡ್ಕರ್ ಸರ್ಕಲ್ ದಿಂದ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಒಂದು ಮನವಿಯನ್ನು ಸಲ್ಲಿಸತಕ್ಕಂತ, ಇವತ್ತು ಭಾಗವಹಿಸತಕ್ಕಂತ ಎಲ್ಲ ಸಮಸ್ತ ಹಿರಿಯರಿಗೆ, ಪರಮ ಪೂಜ್ಯರಿಗೆ, ಮಾಧ್ಯಮದ ಸ್ನೇಹಿತರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದು ಹಿಂಪಡಿಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಭಯಪಟ್ಟು ಏನೋ ಹಿಂದುತ್ವ ಬೆಳೆದ ನಮ್ಮ ಪಕ್ಷಕ್ಕೆ ತೊಂದರೆ ತಿಳ್ಕೊಂಡು ಕಾಂಗ್ರೆಸ್ಸಿನ ಮಂತ್ರಿಗಳು, ಯುವ ಮುಖಂಡು ಪರಮ ಪೂಜ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಜಿಲ್ಲೆ ಪ್ರವೇಶ ನಿರ್ಬಂಧ ಮಾಡಿದ್ದು ಇದು ಅತ್ಯಂತ ಖಂಡನೀಯವಾದಂಥದ್ದು. ಒಂದು ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಹೇಳಾಗಿ ಇವತ್ತು ಬೆಂಕಿಯನ್ನು ಕೆಣಕಿದ್ರಿ. ಇಷ್ಟು ದಿವಸ ನೀವು ಬೇರೆ ಬೇರೆ ಯಾರ್ಯಾರು ಕೆಣಕಿದ್ರಿ, ಅದು ಇವತ್ತು ಕೆಣಕಿದ್ದು ಬೆಂಕಿಯನ್ನ ನೀವು ಸುಳ್ಳಾರ್ದು ಬಿಡಂಗಿಲ್ಲ. ಇವತ್ತು ವಿವೇಚನೆಗಳಲ್ಲಿ ಅದು ನಿರ್ಬಂಧ ತೆಗೆದೇ ಹತ್ತಿರ ಈ ಬಿಜಾಪುರ ಜಿಲ್ಲೆ ಬಂದ್ ಮಾಡಿ ಏನಾದರೂ ಅಧಿಕಾರಿ ಆದ್ರೆ ಸಂಪೂರ್ಣ ಜವಾಬ್ದಾರರು ಇಲ್ಲಿಯ ಉಸ್ತುವಾರಿ ಸಚಿವರು ಹಾಗೂ ಸರ್ಕಾರ ಅನ್ನೋಂಥ ಮಾತನ್ನು ಹೇಳಿ ಇನ್ನೊಮ್ಮೆ ನಾನು ಒತ್ತಾಯ ಮಾಡ್ತೀನಿ. ಆದಷ್ಟು ಬೇಗನೆ ಇದರಿಂದ ಹಿಂಸಾಗಿ ಕಟ್ಟುವಂತ